ಕುಂದಾನಗರಿ ಬೆಳಗಾವಿಯಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 8,000ಕ್ಕೂ ಅಧಿಕ ಮಹಿಳೆಯರಿಗೆ ಇಲ್ಲಿ ವಂಚನೆಯನ್ನು ಮಾಡಲಾಗಿರುವುದು. ಅದರಲ್ಲಿ ಪ್ರಮುಖವಾಗಿ ಅಗರಬತ್ತಿ ಏನು ಪ್ಯಾಕೆಟ್ ಏನು ತಯಾರು ಮಾಡ್ತಾರೆ ಆ ಒಂದು ನೆಪದಲ್ಲಿ ಸುಮಾರು ಒಬ್ಬೊಬ್ಬರ ಕಡೆ 7,500ಕ್ಕೂ ಹೆಚ್ಚು ಹಣವನ್ನು ಎಸೆಕೊಂಡು ಸುಮಾರು 12 ಕೋಟಿಗೂ ಅಧಿಕ ಹಣವನ್ನು ಇಲ್ಲಿ ವಂಚನೆ ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಡ ಮಹಿಳೆಯರು ನಮಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ಮಹಿಳಾ ಗೃಹ ಉದ್ಯೋಗ ಅನ್ನೋ ಒಂದು ಪ್ರಮಾಣ ಪತ್ರವನ್ನು ಏನು ಹಿಡಿದುಕೊಂಡು ಇವರು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ನಮಗೆ ಇಲ್ಲಿ ಅನ್ಯಾಯ ಆಗಿದೆ, ನ್ಯಾಯವನ್ನು ಕೊಡಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 8,000ಕ್ಕೂ ಅಧಿಕ ಮಹಿಳೆಯರಿಗೆ ಇಲ್ಲಿ ವಂಚನೆ ಮಾಡಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಮಹಾರಾಷ್ಟ್ರ ಮೂಲದ ಬಾಬಾ ಸಾಹೇಬ್ ಲಕ್ಷ್ಮಣ್ ಕೋಳೇಕರ್ ಎಂಬಾತ ಇಲ್ಲಿ ಮೋಸವನ್ನು ಮಾಡಿದ್ದಾನೆ ಅನ್ನೋ ಒಂದು ಆರೋಪವನ್ನು ಸ್ಥಳೀಯರು ಕೂಡ ಈಗ ಮಾಡಿರುವಂಥದ್ದು. ಮತ್ತು ಒಬ್ಬೊಬ್ಬರ ಕಡೆ ಸುಮಾರು 20ರಿಂದ 30 ಐಡಿಗಳನ್ನು ಮಾಡಿದ್ದಾರೆ. ಒಂದು ಐಡಿಗೆ ಸುಮಾರು 2,500 ಹಣದಂತೆ ಸುಮಾರು ಸಾವಿರಾರು ರೂಪಾಯಿ ಹಣವನ್ನು ಈ ಬಡ ಮಹಿಳೆಯರು ಆತನಿಗೆ ಕೊಟ್ಟಿರುವಂಥದ್ದು. ಅದರಲ್ಲಿ ಈತ ಹೇಳುವ ಪ್ರಕಾರ ಅಥವಾ ಇಲ್ಲಿರುವಂಥ ಮಹಿಳೆಯರು ಹೇಳುವ ಪ್ರಕಾರ 2,500 ರೂಪಾಯಿ ಏನು ಟ್ರಾನ್ಸಾಕ್ಷನ್ ಅಂದರೆ ರಿಕ್ಷಾ ಬಾಡಿಗೆ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಏನು ವ್ಯವಸ್ಥೆಗೆ ನಮಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಒಬ್ಬೊಬ್ಬರ ಕಡೆ ಅಂದರೆ ಒಂದು ಐಡಿಗೆ 2,500 ಹಣವನ್ನು ಇಸ್ಕೊಂಡಿದ್ದಾನೆ. ಇದು ನಮಗೆ ಸಾಕಷ್ಟು ಅನ್ಯಾಯ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಅಗರಬತ್ತಿ ಪ್ಯಾಕೆಟ್ ಮಾಡೋದಕ್ಕೆ ಈತ ಕೊಡ್ತಿದ್ದ ಸುಮಾರು 20 ದಿನಕ್ಕೆ 30,000, ದಿನಕ್ಕೆ 150 ಹಣವನ್ನು ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲ ಮಹಿಳೆಯರನ್ನು ನಂಬಿಸಿದೆ. ಹೀಗಾಗಿ ಏನು ಒಂದಿಷ್ಟು ಆದಾಯ ಬರ್ಬೋದು ಅಥವಾ ಮನೆ ಕೆಲಸಕ್ಕೆ ಅನುಕೂಲ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಬರೋ ಹಣವನ್ನೆಲ್ಲ ಕೂಡಿ ಮಹಿಳೆಯರು ಈ ಏನು ಆರೋಪಿಗೆ ಅಸಾಮಿಗೆ ಕೊಟ್ಟಿರುವಂಥದ್ದು. ಆತ ಎಲ್ಲ ಹಣವನ್ನು ತಗೊಂಡು ಈಗ ಪರಾರಿ ಕೂಡ ಆಗಿರುವಂಥದ್ದು ಗಮನಿಸಬಹುದು. ಬಹುತೇಕ ಎಲ್ಲರೂ ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸಬಹುದು ಅಂದರೆ ಬೆಳಗಾವಿಯ ಗ್ರಾಮೀಣ ಮತ್ತು ಬೆಳಗಾವಿಯ ದಕ್ಷಿಣ ಕ್ಷೇತ್ರದ ಮಹಿಳೆಯರು ಹೆಚ್ಚಾಗಿರುವಂಥದ್ದು. ಇವರು ಏನು ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರು ಏನಿದ್ದಾರೆ ಎಲ್ಲರೂ ಕೂಡ ಬಡವರು, ಜೊತೆಗೆ ಗೃಹಲಕ್ಷ್ಮಿ ಹಣ ಏನು ಬರುತ್ತೆ ತಿಂಗಳಿಗೆ 2,500 ಅದು ಹಣವನ್ನು ಕೂಡ ಇವರು ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ ಇಲ್ಲಿ ನೀಡ್ತಿರುವಂಥದ್ದು. ಗೃಹಲಕ್ಷ್ಮಿ ಹಣ ಕೂಡ ಕಳೆದುಕೊಂಡಿದ್ದಾರೆ, ಜೊತೆಗೆ ಇರುವಂಥ ಹಣವನ್ನು ಅಂದರೆ ಮನೆಯಲ್ಲಿ ಕೂಡಿಟ್ಟಂಥ ಹಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಹೀಗಾಗಿ ನಮಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈ ಎಲ್ಲರೂ ಕೂಡ ಈಗ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮಹಿಳೆಯರ ಪೀಠ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಕುಂದಾನಗರಿ ಬೆಳಗಾವಿಯಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 8,000ಕ್ಕೂ ಅಧಿಕ ಮಹಿಳೆಯರಿಗೆ ಇಲ್ಲಿ ವಂಚನೆಯನ್ನು ಮಾಡಲಾಗಿರುವುದು. ಅದರಲ್ಲಿ ಪ್ರಮುಖವಾಗಿ ಅಗರಬತ್ತಿ ಏನು ಪ್ಯಾಕೆಟ್ ಏನು ತಯಾರು ಮಾಡ್ತಾರೆ ಆ ಒಂದು ನೆಪದಲ್ಲಿ ಸುಮಾರು ಒಬ್ಬೊಬ್ಬರ ಕಡೆ 7,500ಕ್ಕೂ ಹೆಚ್ಚು ಹಣವನ್ನು ಎಸೆಕೊಂಡು ಸುಮಾರು 12 ಕೋಟಿಗೂ ಅಧಿಕ ಹಣವನ್ನು ಇಲ್ಲಿ ವಂಚನೆ ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಡ ಮಹಿಳೆಯರು ನಮಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ಮಹಿಳಾ ಗೃಹ ಉದ್ಯೋಗ ಅನ್ನೋ ಒಂದು ಪ್ರಮಾಣ ಪತ್ರವನ್ನು ಏನು ಹಿಡಿದುಕೊಂಡು ಇವರು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ನಮಗೆ ಇಲ್ಲಿ ಅನ್ಯಾಯ ಆಗಿದೆ, ನ್ಯಾಯವನ್ನು ಕೊಡಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 8,000ಕ್ಕೂ ಅಧಿಕ ಮಹಿಳೆಯರಿಗೆ ಇಲ್ಲಿ ವಂಚನೆ ಮಾಡಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಮಹಾರಾಷ್ಟ್ರ ಮೂಲದ ಬಾಬಾ ಸಾಹೇಬ್ ಲಕ್ಷ್ಮಣ್ ಕೋಳೇಕರ್ ಎಂಬಾತ ಇಲ್ಲಿ ಮೋಸವನ್ನು ಮಾಡಿದ್ದಾನೆ ಅನ್ನೋ ಒಂದು ಆರೋಪವನ್ನು ಸ್ಥಳೀಯರು ಕೂಡ ಈಗ ಮಾಡಿರುವಂಥದ್ದು. ಮತ್ತು ಒಬ್ಬೊಬ್ಬರ ಕಡೆ ಸುಮಾರು 20ರಿಂದ 30 ಐಡಿಗಳನ್ನು ಮಾಡಿದ್ದಾರೆ. ಒಂದು ಐಡಿಗೆ ಸುಮಾರು 2,500 ಹಣದಂತೆ ಸುಮಾರು ಸಾವಿರಾರು ರೂಪಾಯಿ ಹಣವನ್ನು ಈ ಬಡ ಮಹಿಳೆಯರು ಆತನಿಗೆ ಕೊಟ್ಟಿರುವಂಥದ್ದು. ಅದರಲ್ಲಿ ಈತ ಹೇಳುವ ಪ್ರಕಾರ ಅಥವಾ ಇಲ್ಲಿರುವಂಥ ಮಹಿಳೆಯರು ಹೇಳುವ ಪ್ರಕಾರ 2,500 ರೂಪಾಯಿ ಏನು ಟ್ರಾನ್ಸಾಕ್ಷನ್ ಅಂದರೆ ರಿಕ್ಷಾ ಬಾಡಿಗೆ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಏನು ವ್ಯವಸ್ಥೆಗೆ ನಮಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಒಬ್ಬೊಬ್ಬರ ಕಡೆ ಅಂದರೆ ಒಂದು ಐಡಿಗೆ 2,500 ಹಣವನ್ನು ಇಸ್ಕೊಂಡಿದ್ದಾನೆ. ಇದು ನಮಗೆ ಸಾಕಷ್ಟು ಅನ್ಯಾಯ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಅಗರಬತ್ತಿ ಪ್ಯಾಕೆಟ್ ಮಾಡೋದಕ್ಕೆ ಈತ ಕೊಡ್ತಿದ್ದ ಸುಮಾರು 20 ದಿನಕ್ಕೆ 30,000, ದಿನಕ್ಕೆ 150 ಹಣವನ್ನು ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲ ಮಹಿಳೆಯರನ್ನು ನಂಬಿಸಿದೆ. ಹೀಗಾಗಿ ಏನು ಒಂದಿಷ್ಟು ಆದಾಯ ಬರ್ಬೋದು ಅಥವಾ ಮನೆ ಕೆಲಸಕ್ಕೆ ಅನುಕೂಲ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಬರೋ ಹಣವನ್ನೆಲ್ಲ ಕೂಡಿ ಮಹಿಳೆಯರು ಈ ಏನು ಆರೋಪಿಗೆ ಅಸಾಮಿಗೆ ಕೊಟ್ಟಿರುವಂಥದ್ದು. ಆತ ಎಲ್ಲ ಹಣವನ್ನು ತಗೊಂಡು ಈಗ ಪರಾರಿ ಕೂಡ ಆಗಿರುವಂಥದ್ದು ಗಮನಿಸಬಹುದು. ಬಹುತೇಕ ಎಲ್ಲರೂ ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸಬಹುದು ಅಂದರೆ ಬೆಳಗಾವಿಯ ಗ್ರಾಮೀಣ ಮತ್ತು ಬೆಳಗಾವಿಯ ದಕ್ಷಿಣ ಕ್ಷೇತ್ರದ ಮಹಿಳೆಯರು ಹೆಚ್ಚಾಗಿರುವಂಥದ್ದು. ಇವರು ಏನು ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರು ಏನಿದ್ದಾರೆ ಎಲ್ಲರೂ ಕೂಡ ಬಡವರು, ಜೊತೆಗೆ ಗೃಹಲಕ್ಷ್ಮಿ ಹಣ ಏನು ಬರುತ್ತೆ ತಿಂಗಳಿಗೆ 2,500 ಅದು ಹಣವನ್ನು ಕೂಡ ಇವರು
ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ ಇಲ್ಲಿ ನೀಡ್ತಿರುವಂಥದ್ದು. ಗೃಹಲಕ್ಷ್ಮಿ ಹಣ ಕೂಡ ಕಳೆದುಕೊಂಡಿದ್ದಾರೆ, ಜೊತೆಗೆ ಇರುವಂಥ ಹಣವನ್ನು ಅಂದರೆ ಮನೆಯಲ್ಲಿ ಕೂಡಿಟ್ಟಂಥ ಹಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಹೀಗಾಗಿ ನಮಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಎಲ್ಲರೂ ಕೂಡ ಈಗ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರ್ ಪಿಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂದಾನಗರಿ ಬೆಳಗಾವಿಯಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 8,000ಕ್ಕೂ ಅಧಿಕ ಮಹಿಳೆಯರಿಗೆ ಇಲ್ಲಿ ವಂಚನೆಯನ್ನು ಮಾಡಲಾಗಿರುವುದು. ಅದರಲ್ಲಿ ಪ್ರಮುಖವಾಗಿ ಅಗರಬತ್ತಿ ಏನು ಪ್ಯಾಕೆಟ್ ಏನು ತಯಾರು ಮಾಡ್ತಾರೆ ಆ ಒಂದು ನೆಪದಲ್ಲಿ ಸುಮಾರು ಒಬ್ಬೊಬ್ಬರ ಕಡೆ 7,500ಕ್ಕೂ ಹೆಚ್ಚು ಹಣವನ್ನು ಎಸೆಕೊಂಡು ಸುಮಾರು 12 ಕೋಟಿಗೂ ಅಧಿಕ ಹಣವನ್ನು ಇಲ್ಲಿ ವಂಚನೆ ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು, ಬಡ ಮಹಿಳೆಯರು ನಮಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ಮಹಿಳಾ ಗೃಹ ಉದ್ಯೋಗ ಅನ್ನೋ ಒಂದು ಪ್ರಮಾಣ ಪತ್ರವನ್ನು ಏನು ಹಿಡಿದುಕೊಂಡು ಇವರು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ನಮಗೆ ಇಲ್ಲಿ ಅನ್ಯಾಯ ಆಗಿದೆ, ನ್ಯಾಯವನ್ನು ಕೊಡಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 8,000ಕ್ಕೂ ಅಧಿಕ ಮಹಿಳೆಯರಿಗೆ ಇಲ್ಲಿ ವಂಚನೆ ಮಾಡಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಮಹಾರಾಷ್ಟ್ರ ಮೂಲದ ಬಾಬಾ ಸಾಹೇಬ್ ಲಕ್ಷ್ಮಣ್ ಕೋಳೇಕರ್ ಎಂಬಾತ ಇಲ್ಲಿ ಮೋಸವನ್ನು ಮಾಡಿದ್ದಾನೆ ಅನ್ನೋ ಒಂದು ಆರೋಪವನ್ನು ಸ್ಥಳೀಯರು ಕೂಡ ಈಗ ಮಾಡಿರುವಂಥದ್ದು. ಮತ್ತು ಒಬ್ಬೊಬ್ಬರ ಕಡೆ ಸುಮಾರು 20ರಿಂದ 30 ಐಡಿಗಳನ್ನು ಮಾಡಿದ್ದಾರೆ. ಒಂದು ಐಡಿಗೆ ಸುಮಾರು 2,500 ಹಣದಂತೆ ಸುಮಾರು ಸಾವಿರಾರು ರೂಪಾಯಿ ಹಣವನ್ನು ಈ ಬಡ ಮಹಿಳೆಯರು ಆತನಿಗೆ ಕೊಟ್ಟಿರುವಂಥದ್ದು. ಅದರಲ್ಲಿ ಈತ ಹೇಳುವ ಪ್ರಕಾರ ಅಥವಾ ಇಲ್ಲಿರುವಂಥ ಮಹಿಳೆಯರು ಹೇಳುವ ಪ್ರಕಾರ 2,500 ರೂಪಾಯಿ ಏನು ಟ್ರಾನ್ಸಾಕ್ಷನ್ ಅಂದರೆ ರಿಕ್ಷಾ ಬಾಡಿಗೆ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಏನು ವ್ಯವಸ್ಥೆಗೆ ನಮಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಒಬ್ಬೊಬ್ಬರ ಕಡೆ ಅಂದರೆ ಒಂದು ಐಡಿಗೆ 2,500 ಹಣವನ್ನು ಇಸ್ಕೊಂಡಿದ್ದಾನೆ. ಇದು ನಮಗೆ ಸಾಕಷ್ಟು ಅನ್ಯಾಯ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಅಗರಬತ್ತಿ ಪ್ಯಾಕೆಟ್ ಮಾಡೋದಕ್ಕೆ ಈತ ಕೊಡ್ತಿದ್ದ ಸುಮಾರು 20 ದಿನಕ್ಕೆ 30,000, ದಿನಕ್ಕೆ 150 ಹಣವನ್ನು ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲ ಮಹಿಳೆಯರನ್ನು ನಂಬಿಸ್ತದೆ. ಹೀಗಾಗಿ ಏನು ಒಂದಿಷ್ಟು ಆದಾಯ ಬರ್ಬೋದು ಅಥವಾ ಮನೆ ಕೆಲಸಕ್ಕೆ ಅನುಕೂಲ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಬರೋ ಹಣವನ್ನೆಲ್ಲ ಕೂಡಿ ಮಹಿಳೆಯರು ಈ ಏನು ಆರೋಪಿಗೆ ಆಸಾಮಿಗೆ ಕೊಟ್ಟಿರುವಂಥದ್ದು. ಆತ ಎಲ್ಲ ಹಣವನ್ನು ತಗೊಂಡು ಈಗ ಪರಾರಿ ಕೂಡ ಆಗಿರುವಂಥದ್ದು ಗಮನಿಸ್ಬೋದು. ಬಹುತೇಕ ಎಲ್ಲರೂ ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು ಅಂದರೆ ಬೆಳಗಾವಿಯ ಗ್ರಾಮೀಣ ಮತ್ತು ಬೆಳಗಾವಿಯ ದಕ್ಷಿಣ ಕ್ಷೇತ್ರದ ಮಹಿಳೆಯರು ಹೆಚ್ಚಾಗಿರುವಂಥದ್ದು. ಇವರು ಏನು ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರು ಏನಿದ್ದಾರೆ ಎಲ್ಲರೂ ಕೂಡ ಬಡವರು, ಜೊತೆಗೆ ಗೃಹಲಕ್ಷ್ಮಿ ಹಣ ಏನು ಬರುತ್ತೆ ತಿಂಗಳಿಗೆ 2,500 ಅದು ಹಣವನ್ನು ಕೂಡ ಇವರು ಹಾಕಿದ್ದಾರೆ ಅನ್ನೊಂದು ಮಾಹಿತಿಯನ್ನು ಕೂಡ ಈಗ ಇಲ್ಲಿ ನೀಡ್ತಿರುವಂಥದ್ದು. ಗೃಹಲಕ್ಷ್ಮಿ ಹಣ ಕೂಡ ಕಳೆದುಕೊಂಡಿದ್ದಾರೆ, ಜೊತೆಗೆ ಇರುವಂಥ ಹಣವನ್ನು ಅಂದರೆ ಮನೆಯಲ್ಲಿ ಕೂಡಿಟ್ಟಂಥ ಹಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಹೀಗಾಗಿ ನಮಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಎಲ್ಲರೂ ಕೂಡ ಈಗ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರ್ ಪಿಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.